ಬೆಂಗಳೂರಿನ ಚಾಮರಾಜ ಕ್ಷೇತ್ರದ ಬಸವನಗುಡಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಸಾಹಸ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬಸವನಗುಡಿ ಸರ್ಕಲ್ನಲ್ಲಿರುವ ಪೈಲ್ವಾನ್ ಪ್ರತಿಮೆ ಮುಂದೆ ವಿಷ್ಣುವರ್ಧನ್ ಅವರ ಅಪರೂಪರ ಫೋಟೋ ಇಟ್ಟು ವಿವಿಧ ಹೂವುಗಳಿಂದ ಸಿಂಗರಿಸಿ ದಾದಾರ ಫೋಟೋಗೆ ಪೂಜೆ ಮಾಡಿ ನಂತರ ವಿನಾಯಕ ಗೆಳೆಯರೆಲ್ಲರೂ ದಾದಾರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕೇಕ್ ಕತ್ತರಿಸಿ ಸಂತಾಪ್ತರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಬಂದಿದ್ದ ಸಾವಿರಾರು ಮಂದಿಗೆ ಬಸವನಗುಡಿ ವಿನಾಯಕ ಗೆಳೆಯರ ಬಳಗದ ಸದಸ್ಯರು ಸಿಹಿ ಹಾಗೂ ಪ್ರಸಾದ ವಿತರಿಸಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದರು. ನಂತರ ಕಾರ್ಯಕ್ರಮ ಮುಖ್ಯ ಕೇಂದ್ರ ಬಿಂದುವಾದ ಕಲಾವಿದ ಮಿಮಿಕ್ರಿ ಗೋಪಿ ನೆರೆದಿದ್ದ ಜನರನ್ನ ವಿವಿಧ ಮಿಮಿಕ್ರಿ ಮಾಡಿ ರಂಜಿಸಿದರು. ನಂತರ ಬಂದಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ ಗ್ರಾಮದ ಹಿರಿಯರಾದ ಸೂರಿ ಅಣ್ಣ, ನಗರ ಪಾಲಿಕೆ ಸದಸ್ಯ ಪೈಲ್ವಾನ್ ಶ್ರೀನಿವಾಸ್, ಬಿಜೆಪಿ ಮುಖಂಡ ಕಿರಣ್ ಗೌಡ, ಚಿಲ್ಲಿ ದಿನೇಶ್, ಆನಂದ್ ಗೌಡ, ಸ್ಟೀಲ್ ರವಿ, ರವಿರಾಜ್, ಕೇಬಲ್ ಮಹೇಶ್, ಲೋಕೇಶ್ ಗೌಡ, ರಮೇಶ್ ಯಾದವ್, ಅರ್ಜುನಗೌಡ, ಪ್ರವೀಣ್ ಬುದ್ಧ, ರಾಘು, ಪವನ್, ರಘು ಸೇರಿದಂತೆ ಗ್ರಾಮದ ಯುವಕರು, ಮಹಿಳೆಯರು ಹಾಗೂ ಅಕ್ಕಪಕ್ಕದ ಜನರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಟ್ಟಾರೆಯಾಗಿ ಕಳೆದ 3 ವರ್ಷಗಳಿಂದ ಬಸವನಗುಡಿಯ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಭಿನ್ನವಾಗಿ ಆಚರಣೆ ಮಾಡಲಿ ಎನ್ನುವುದು ನಮ್ಮ ಆಶಯ. ಕರ್ನಾಟಕದ ಸಾಹಸ ಸಿಂಹ ಅಭಿನವ ಭಾರ್ಗವ ಪ್ರೀತಿಯ ಅಭಿಮಾನಿಗಳ ಹೃದಯದಲ್ಲಿ ಯಜಮಾನರಾಗಿ ವಿಜೃಂಭಿಸ್ತಾ ಇರ್ತಕ್ಕಂಥ ವಿಷ್ಣುವರ್ಧನ್ರವರ 75ನೇ ವರ್ಷದ ಜನ್ಮದಿನಾಚರಣೆಯ ಪ್ರಯುಕ್ತ ನಮ್ಮ ಹೆಬ್ಬಾಳು ಬಸವನಗುಡಿ ವೃತ್ತದ ಯುವಕ ಮಿತ್ರರು ಎಲ್ಲ ಒಡಗೂಡಿ ಪ್ರತಿ ವರ್ಷವೂ ಆಚರಿಸ್ತಾ ಬರ್ತಾಯಿದ್ದಾರೆ. ಆದರೆ ಈ ವರ್ಷ ವಿಶೇಷವಾಗಿ ಹಾಸ್ಯ ಕಲಾವಿದರಾದಂಥ ಮಿಮಿಕ್ರಿ ಗೋಪಿಯಣ್ಣರವ್ರನ್ನ ಸಹ ಕರೆಸೋದ್ರ ಮೂಲಕ ನಮ್ಮ ಬಡಾವಣೆಯ ಸುತ್ತಮುತ್ತ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ವಿಶಿಷ್ಟವಾಗಿ ಹಮ್ಮಿಕೊಂಡು ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತೇನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರನ್ನು ಇನ್ನೂ ಜೀವಂತವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆಯಿಂದ ಅಭಿಮಾನಿ ಹೃದಯ ಎಲ್ಲರೂ ಸೇರಿ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಇವತ್ತು ಮೈಸೂರು ನಗರದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶಿಷ್ಟ. ಈ ಕಾರ್ಯಕ್ರಮ ನಮ್ಮ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಅಜರಾಮರ. ಅಲ್ಲಿವರೆಗೂ ಸಹ ಬಸವನಗುಡಿ ವೃತ್ತದ ಯುವಕ ಮಿತ್ರರು ಎಲ್ಲ ಒಡಗೂಡಿ ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ವಿಶಿಷ್ಟವಾದ ರೀತಿಯಲ್ಲಿ ಈ ಯುವಕ ಮಿತ್ರರು ಮಾಡೋ ಅಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ಸಹ ಸಾವಿರಾರು ಜನ ಅವರ ಅಭಿಮಾನಿ ವೃಂದದವರು ಆಗಮಿಸಿ ಇನ್ನೂ ಸಹ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇರ್ತೀರ. ಸಾಹಸ ಸಿಂಹ ವಿಷ್ಣುವರ್ಧನ್ರವರು ಮೈಸೂರಲ್ಲೇ ಇನ್ನು ಮುಂದಿನ ದಿನಗಳಲ್ಲಿ ನೆಲೆಸ್ತಂಥ ಕಾರ್ಯ ಇದೆ. ಆ ಕಾರ್ಯಕ್ಕೆ ಸತ್ಕಾರ್ಯ ಇನ್ನು ಮುಂದಿನ ದಿನಗಳಲ್ಲಿ ನಡೀಲಿ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟದ ಹಬ್ಬದ ಶುಭಾಶಯಗಳು ಹೇಳ್ತಾ, ಏನು ಇವತ್ತು ಈ ಬಸವನಗುಡಿ ಸರ್ಕಲ್ನಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ಕನ್ನಡದ ಎಲ್ಲ ಅಭಿಮಾನಿಗಳು ಅಂತ ಹೇಳ್ಬೋದು. ಆದರೂ ಸುಧಾ ಚಿಲ್ಲಿ ದಿನಿಯವರು, ಅರ್ಜುನ್ರವರು ಮತ್ತು ಸೂರ್ಯವರು ಮತ್ತು ಪ್ರವೀಣ್ರವರು, ಆನಂದ್ರವರು ಮತ್ತು ಲೋಕಿಯವರು ಹಲವಾರು ಎಲ್ಲ ಇನ್ನೂ ಹಲವಾರು ಸ್ನೇಹಿತರುಗಳು ಇದ್ದಾರೆ. ಅವ್ರ ಹೆಸರುಗಳನ್ನ ಹೇಳಿಕ್ಕೆ ಆಯ್ಕಿಲ್ಲ. ಹರೀಶ್ ಅವರು ಮತ್ತು ಎಲ್ಲರೂ ಸೇರಿ ನೋಡಿ ಅದ್ದೂರಿ ಕಾರ್ಯಕ್ರಮ ಅಂತ ಹೇಳ್ಬೋದು ಇದು. ಯಾಕೆಂದರೆ ಒಬ್ಬ ಮೇರು ನಟ, ಭಾರತೀಯ ಚಿತ್ರರಂಗದ ಒಳ್ಳೆ ನಟ. ಆದರೂ ಕನ್ನಡದಲ್ಲಿ ನಮಗೆ ಇಂಥ ನಟರುಗಳು ಬೇಕು ಇದ್ದಂಥದ್ರು. ಅವರು ಹಲವಾರು 200ಕ್ಕೂ ಹೆಚ್ಚು ಚಿತ್ರ ಅವರು ಅಭಿನಯ ಮಾಡಿದಂಥವ್ರು ಅಂತ. ನಾವು ಚಿಕ್ಕ ವಯಸ್ಸಿನಿಂದ ನಾಗರಾವ್ನಿಂದ ಹಿಡ್ದು ಅವರು ಕೊನೆ ಫಿಲಮ್ವರೆಗೂ ನಾವು ನೋಡಿದ್ದೀವಿ. ಯಾಕೆಂದರೆ ಯಂಗ್ಸ್ರು ಮಕ್ಕಳು ನೋಡುವಂಥ ಫಿಲಮ್ಗೆ ಹೋಗ್ಬಿಟ್ರೆ ಥಿಯೇಟ್ರಿಗೆ ಎಲ್ಲ ಫ್ಯಾಮಿಲಿ ನೋಡುವಂಥ ಫಿಲಮ್ ಆಗಿತ್ತು. ಆದರೆ ನಾನು ಅವರು ಸತ್ತ ನಂತರ ಅವ್ರ ಬೆಲೆ ಏನು ಅಂತ ಗೊತ್ತಾಯಿತು. ಏಕೆಂದರೆ ಅಭಿಮಾನಿಗಳು ಅವ್ರು ಸತ್ತ ಮೇಲೆ ನಾನು ರಾಜ್ಕುಮಾರ್ಗೆ ಜಾಸ್ತಿ ಅವರು ಏನು ಕಂಡಿದ್ದೆ ನನ್ನ ಇದರಲ್ಲಿ. ಸತ್ತ ಮೇಲೆ ಗೊತ್ತಾಯಿತು ಹೆಚ್ಚಿನ ರೀತಿ ಕನ್ನಡದ ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿ ಇರೋದು ವಿಷ್ಣುವರ್ಧನ್ ಅವ್ರಿಗೆ ಅಂತ ನನಗೆ ಆಗ ಸತ್ತ ನಂತರ ನನಗೆ ಗೊತ್ತಾಯಿತು. ಯಾಕೆಂದರೆ ರೋಡಲ್ಲಿ ಪ್ರತಿ ರೋಡಲ್ಲೂ ಅವ್ರಿಗೆ ಹುಟ್ಟುಹಬ್ಬ ಮಾಡೋದು ಮತ್ತು ಅವರ ಹಾಲು ತುಪ್ಪ ಇರ್ಬೋದು ಅಂಥ ಕಾರ್ಯಕ್ರಮಗಳನ್ನೂ ಅವರು ಮಾಡ್ಕೊಂಡು ಹೆಚ್ಚಿನ ರೀತಿ ಬಂದರು. ಇಂಥ ಯಾಕೆಂದರೆ ಅವರು ಯಾವುದೇ ರಾಜಕೀಯಗೂ ಪ್ರವೇಶ ಮಾಡ್ದಂಥವ್ರಲ್ಲ. ರಾಜ್ಕುಮಾರ್ ಇಷ್ಟು
ಅಂಥವ್ರು. ಅವರು ಏನಾರ ಯಾವುದೇ ಒಂದು ಕ್ಷೇತ್ರಕ್ಕೆ ನಿಂತಿದ್ರೆ ಅವತ್ತು MLA ಆಗ್ಬೋದಾಗಿತ್ತು, ಮುಖ್ಯಮಂತ್ರಿಯೂ ಸುಧಾ ಅವರು ಹೋಗುವಂಥ ಸಂದರ್ಭ ಇತ್ತು. ಆದರೂ ಒಂದು ಹೆಣ್ಣಿನ ಬಗ್ಗೆನೂ ಸುಧಾ ಅವರು ಯಾವ ಫಿಲಮಲ್ಲೂ ಸುಧಾ ಕೇವಲಾಗಿ ಮಾತಾಡಲಿಲ್ಲ. ಹೆಣ್ಮಕ್ಳಿಗೂ ಸುಧಾ ಗೌರವ ಕೊಟ್ಕೊಂಡೇ ಬಂದರು. ಅಂಥವ್ರಿಗೂ ನಮ್ಮ ಇಲ್ಲಿ ಇವತ್ತು ನಮ್ಮನ್ನು ಸುಧಾ ಗೋಪಿಯವರು ಒಳ್ಳೆಯ ಹಾಸ್ಯ ನಟರು, ಮಿಮಿಕ್ರಿ ಭಾರಿ ಅಚ್ಚುಕಟ್ಟ ಮಾಡಿ ಇವರೆಲ್ಲ ಕರೆದಿ ಅವನು ಸುಧಾ ಗೌರವಿಸೋರೆ ಮತ್ತು ಒಳ್ಳೆಯ ಮನರಂಜನೆ ಆಯಿತು. ಇದೇ ರೀತಿ ಚಿತ್ರರಂಗದಲ್ಲಿ ಮತ್ತು ಕನ್ನಡಿಗರು ನಾವೆಲ್ಲ ಕನ್ನಡಿಗರು ಅಂದರೆ ಎಲ್ಲರೂ ನಮಗೆಲ್ಲ ಒಂದೇ. ನಮ್ಮ ಚಿತ್ರರಂಗ ಕನ್ನಡದಲ್ಲಿ ಚಿತ್ರರಂಗ ಬೆಳಿಬೇಕು, ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು ಅಂಥೇಳಿ ನಮ್ಮನ್ನು ಸುಧಾ ಇಲ್ಲಿಗೆ ಕರೆದಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲ ಒಂದು ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಅನುದಾನ ಎಲ್ಲ ನಾವು ಮಾಡಿದ್ದೀವಿ ಹುಟ್ಟುಹಬ್ಬದ ಅಂಗವಾಗಿ. ನಮ್ಮ ವಿನಾಯಕ ಗೆಳೆಯರ ಬಳ ವತಿಯಿಂದ ಎಲ್ಲ ಸೇರಿ ನಾವು ಸ್ನೇಹಿತರು ಒಗ್ಗೂಡಿ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸುಮಾರು ನಾವು ಮೂರನೇ ಬಾರಿ 3 ವರ್ಷದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಆವಾಗಿಂದ ಮಾಡ್ತಾಯಿದ್ದೋ, ಬಟ್ ಈ ಥರ ಮಾಡ್ತಿರ್ಲಿಲ್ಲ, ಸಣ್ಣದಾಗಿ ಮಾಡ್ತಿದ್ದೋ. ಇದು ಈಗ ಗ್ರ್ಯಾಂಡಾಗಿ 3 ವರ್ಷದಿಂದ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆ ಗುಣ ಇರೋಂಥವ್ರು, ಎಲ್ಲ ಥರ ಸಿನಿಮಾಗಳನ್ನ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಫ್ಯಾಮಿಲಿ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಕುಟುಂಬದವ್ರು ಸೇರಿ ನೋಡೋಂಥ ಸಿನಿಮಾಗಳನ್ನ ಕೊಟ್ಟಿರೋದ್ರಿಂದ ಎಲ್ಲರೂ ನಾವು ಇಷ್ಟಪಡ್ತೀವಿ ಆ ಸಿನಿಮಾಗಳನ್ನ ನೋಡೋದ್ರಿಂದ. ಅವ್ರನ್ನ ಅಲ್ಲ ಮುಂದಕ್ಕೆ ನೋಡ್ತೀವಿ ಹೇಳ್ಬೇಕಂತ ಇದ್ದೀವಿ. ನೋಡೋದು ಎಲ್ಲ ಸೇರಿ ನಮ್ಮ ಸ್ನೇಹಿತರು ಸೇರಿ ಕರ್ಸವಂತ ಇದ್ದೀವಿ. ಖುಷಿಯಾಗುತ್ತೆ. ಮೈಸೂರು ಅಂದರೆ ವಿಷ್ಣುವರ್ಧನ್ ಅವರ ತವರು. ಮೈಸೂರು ರತ್ನ ಅಂತ ಇದ್ದರು, ಇವತ್ತು ಕರ್ನಾಟಕ ರತ್ನ. ಅದು ಯಾಕಂದರೆ ಆವಾಗಲೇ ಬರಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಕನ್ನಡದ ಮೇರು ನಟರು ನಾವೆಲ್ಲ ಕನ್ನಡ ಚಿತ್ರರಂಗದ ಕುಟುಂಬ. ನಾವು ಇವರ ಅಭಿಮಾನಿ ಅವರ ಅಭಿಮಾನಿ ಅಂತಲ್ಲ, ನಾವೆಲ್ಲ ಕನ್ನಡ ಚಿತ್ರರಂಗ ಒಟ್ಟು ಕುಟುಂಬ. ಆ ಕುಟುಂಬದಲ್ಲಿ ಹಿರಿಯರೆಲ್ಲರೂ ಇದ್ದಾರೆ. ನಮ್ಮ ರಾಜಣ್ಣ, ವಿಷ್ಣುವಣ್ಣ, ಶಂಕರನಾಗಣ್ಣ, ಅಂಬರೀಷ್ ಅಣ್ಣ ಎಲ್ಲರೂ ಇದ್ದಾರೆ. ಅದರಿಂದ ಸುಬ್ಬಯ್ಯ ನಾಯ್ಡು ಅವರು, ಹೊನ್ನಪ್ಪ ಭಾಗವತರು ಅವರಿಂದ ಹಿಡಿದು ಇವತ್ತು ನಮ್ಮ ರವಿಚಂದ್ರನ್, ಶಿವಣ್ಣ, ಉಪೇಂದ್ರ ಅವ್ರದ್ದೊಂದು ಕಾಲ ಬಂತು. ಹಾಗೆ ನಮ್ಮ ಸುದೀಪ್ ಅವರು, ದರ್ಶನ್ ಅವರು, ಯಶ್ ಅವರು, ಧ್ರುವ ಅವರು ಎಲ್ಲರೂ ಇದ್ದಾರೆ. ಎಲ್ಲ ನಟರುಗಳು ಒಂದೊಂದು ಕಾಲಮಾನಕ್ಕೆ ತಕ್ಕ ಹಾಗೆ ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ಆ ಒಂದು ಯುಗ ಇದೆಯಲ್ಲ, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಅಂತ ಒಂದು ಯುಗ ಬರುತ್ತೆ ನೋಡಿ. ಆ ಯುಗದಂಥ ಅಭಿಮಾನ ಇವಾಗ ಸ್ವಲ್ಪ ಕಡಿಮೆ ನೋಡಿ. ಆವಾಗ ಒಬ್ರಿಗೊಬ್ರು ಅಭಿಮಾನಿಗಳು ಬಡ್ದಾಡ್ಕೊತಾ ಇರಲಿಲ್ಲ. ಇವತ್ತು ಅಭಿಮಾನ ಅಂತಂದರೆ ಅದು ಎಲ್ಲ ನಟರು, ನಮ್ಮ ಕನ್ನಡ ಚಿತ್ರರಂಗ ಅಂತ ಎಲ್ಲರೂ ತಿಳ್ಕೊಬೇಕು. ಇವತ್ತು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಮೈಸೂರು ಬಸವನಗುಡಿ ಸರ್ಕಲ್. ನಮ್ಮ ಚಿಲ್ಲಿ ದಿನಿ, ನಮ್ಮ ಬಸ್ಸು, ಮತ್ತು ನಮ್ಮ ಪೈಲ್ವಾನ್ ಶ್ರೀನಿವಾಸ್ ಸರ್ ಅವರು, ಮತ್ತು ನಮ್ಮೆಲ್ಲ ಸ್ನೇಹಿತ ಮಿತ್ರರು ಎಲ್ಲರೂ ಕರೆಸಿದ್ರು ಬನ್ನಿ ಅಂತ. ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ಇವತ್ತು ಸೆಪ್ಟೆಂಬರ್ 18 ನಾನು ಮೈಸೂರು ನಮ್ಮ ಸ್ನೇಹಿತ ಬಳಗ ಅಂಥೇಳಿ ನಾನಿಲ್ಲಿ ಒಪ್ಕೊಂಡು ಬಂದೆ. ಬೆಳಿಗ್ಗೆ ಕೊಳ್ಳೇಗಾಲದಲ್ಲಿ ಕೂಡ ಎಲ್ಲ ನಮ್ಮ ನೋಡ್ರಿ ಎಲ್ಲ ಚಿಕ್ಕವರು, ದೊಡ್ಡ ಬಿಸ್ನೆಸ್ ಮನ್ನು, ದೊಡ್ಡ ಸಾಹುಕಾರಗಳಲ್ಲ. ಎಲ್ಲ ಪಾಪ ಒಂದು ಹುಡುಗ ಒಂದು ಕೂಲಿ ಮಾಡೋನು, ಒಂದು ಹಣ್ಣು ಮಾರೋನು, ಒಂದು ಕಡಲೆಕಾಯಿ ಮಾರೋನು, ಒಂದು ಅಂಗಡೀಲಿ ಕೆಲಸ ಮಾಡೋನು, ಪೇಪರ್ ಹಾಕೋನು, ಈ ಥರದವರೆಲ್ಲ ಒಟ್ಟುಗೂಡಿ ಅವರ ಶ್ರಮದ ದುಡ್ಡು, ಅದು ನಿಜವಾದ ಬೆಲೆ. ಅವರ ಶ್ರಮದ ದುಡ್ಡಿಂದ 4 ಜನಕ್ಕೆ ಅನ್ನ ಹಾಕಿ ಸ್ವೀಟ್ ಕೊಟ್ಟು ಎಲ್ಲ ಮಾಡಿದ್ರು ಕೊಳ್ಳೇಗಾಲದಲ್ಲಿ. ಅದು ಬೆಳಿಗ್ಗೆ ಆ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದು ಇವತ್ತು ನಮ್ಮ ಆತ್ಮೀಯರೆಲ್ಲರೂ ಸೇರಿ ಒಂದು ಪೈಲ್ವಾನರ ಪ್ರತಿಮೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನಮ್ಮ ಶ್ರೀನಿವಾಸ್ ಅವರು, ಹರೀಶ್ ಅಣ್ಣ ಅವರು, MLA ಅವರು, ಅವರ ಒಂದು ಅಧಿಕಾರ ಇದ್ದಾಗಲೇ ಚೆನ್ನಾಗಿ ಮಾಡಿಸಿದ್ರು. ಇದಿರಬೇಕು ನೋಡಿ. ಪೈಲ್ವಾನರದ ಒಂದು ಕಟ್ಟೆ ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಕಾರ್ಯಕ್ರಮ. ಪೈಲ್ವಾನರು ಅಂತ ಹೇಳಿದ್ರೆ ಮಕ್ಕಳು ಹೋಗ್ತಾ ಇರ್ತಾರೆ, ಪೈಲ್ವಾನರು ಅಂದರೆ ಯಾರು? ಇವತ್ತೆಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೆ ವೇದಿಕೆ ಮೇಲೆ. ಎಲ್ಲ ಆಟ ಆಡ್ತೀವಿ, ಎಲ್ಲ ಕುಸ್ತಿ, ಕಬಡ್ಡಿ, ಫೈರಿಂಗ್ ಎಲ್ಲ ಆಡ್ತೀವಿ. ಎಲ್ಲಿ? ಮೊಬೈಲ್ನಲ್ಲಿ. ಎಲ್ಲ ಮೊಬೈಲ್ನಲ್ಲಿ ಆಟ ಶುರುವಾಗಿ 2 ಬೆರಳಿಗೆ ಅಷ್ಟೇ ಕೆಲಸ, ದೇಹಕ್ಕಿಲ್ಲ. ಅದಕ್ಕೆ ಇವತ್ತು 20-25 ಹೈಸ್ಕೂಲು, ಪ್ರೈಮರಿ ಸ್ಕೂಲ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಎಕ್ಸಸೈಸ್ ಮಾಡ್ಬೇಕು. ಆವಾಗ ನೋಡಿ ಪೈಲ್ವಾನ್ ಮಾಡ್ತಾಯಿದ್ರು. ಇವಾಗ ಡಿಜಿಟಲ್ ಇದೆ, ಕ್ಯಾಮ್ರಾ, ತೊಂದರೆ ಇಲ್ಲ, ಏನು ಮಾತಾಡಿದ್ರು ಮತ್ತೆ ರೀಟ್ಯಾಕ್ ಮಾಡ್ತಿದ್ರು. ಆವಾಗಿನ ನಟರು, ಆವಾಗಿನ ನಿರ್ದೇಶಕರು, ಆವಾಗಿನ ನಿರ್ಮಾಪಕರೇ ಗ್ರೇಟ್. ಯಾಕೆ ಅಂದರೆ ರೀಲ್ನಲ್ಲಿ ಸಿನಿಮಾ ಮಾಡ್ತಾಯಿದ್ದದ್ದು. ಒಂದು ರೀಲ್ ಏನಾರು ಅಪ್ಪಿ ಅಂದರೆ ರೀಲ್ ವೇಸ್ಟ್, ದುಡ್ಡು ಖರ್ಚು. ಆವಾಗ ಭಯಭಕ್ತಿ ಇತ್ತು, ನೋ ಕ್ಯಾರವನ್ನು. ಡೈರೆಕ್ಟ್ರು, ಪ್ರೊಡ್ಯೂಸರ್ ಅಂದರೆ ಭಯಭಕ್ತಿ ಇತ್ತು ಆವಾಗ ಒರಿಜಿನಲ್ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕಿತ್ತು. ಆಗ ರೀಲ್ ವೇಸ್ಟ್ ಆದರೆ ಮತ್ತೆ ಅಲ್ಲಿ ಡೈರೆಕ್ಟ್ರ್ ಹೇಳೋರು ಇಷ್ಟು ರೀಲ್ ಹೋಗ್ತಾಯಿದೆ, ಕರೆಕ್ಟಾಗಿ ಆ್ಯಕ್ಟ್ ಮಾಡಬೇಕು ಅಂತ ಒಂದು ನಿಷ್ಠೆ ಇತ್ತು. ಒಂದು ಡಬ್ಬಿಂಗ್ ಮಾಡಬೇಕಾದ್ರೆ ಕಷ್ಟ ಇತ್ತು. ಇವಾಗ ಡಿಜಿಟಲ್ ಬಂದು ಎಲ್ಲ ಈಸಿ, ಇನ್ನೊಂದು ತಗೋಬೋದಲ್ಲ ಬಿಡ್ರಿ ಅಂತ.